ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ. ಏನ್ಲ ಮಗ ಪುನೀತರ ಮೇಕಪ್ ಮಾಡ್ಕೊಂಬಿಟ್ಟಿದ್ಯಾ? ಮತ್ತೆ ಬ್ಯಾಂಕಾಕ್ ಬೆಳಿಗ್ಗೆ ಊರಿಗೆ ಬಂದ್ರೆ ಊರ್ ಮರ್ಯಾದೆ ಉಳ್ಸೋದ್ ಬೇಡವಾ? ನಿನಗಂತ ಸೀನ್ ಇಲ್ಲ ಬಿಡೋ. ನಮ್ ಬಾವ ಸುಬ್ಬಣ್ಣ ಆಲ್ರೆಡಿ ಪಾರ್ಟಿ ಬದಲಾಯಿಸ್ಬಿಟ್ಟವ್ನೆ. ಅಂದ್ರೆ ನಮ್ಮ ಅಕ್ಕನ ಕಾವೇರಿ ನೀರಲ್ಲಿ ಬರ್ತೋದಂಗೆಯ. ಅಲ್ಲೋಡ್ರು, ಅಕ್ಕ ರಾತ್ರಿ ಊಟ ಮಾಡಿಲ್ಲ ಅನ್ಸುತ್ತೆ. ಹೊಟ್ಟೆ ಹಸು ತಡಿಯಕ್ಕಾಗ್ದೆ ಉಗ್ರು ಕಚ್ಚದವಳೆ ಪಾಪ. ಏನೋ ಹೂವಿನ ಚಟ್ ಹಾಕೊಂಡಿದ್ಯಾ? ನಾನೊಬ್ನೇ ಅಲ್ಲ, ಇಡೀ ಊರೆಲ್ಲ ಫ್ಯಾಷನ್ ಟಿವಿ ತರ ಬದಲಾಗವೆ. ಇಡೀ ಊರಿಗೂರೇ ನಿಶಾ ನಿಶಾ ಅಂತ ಸುಬ್ಬಣ್ಣನ ಮನೆ ಮುದ್ದೆ ಟೆಂಟ್ ಹಾಕವ್ರೆ. ಊರೇ ಮಟಾಶ್ ಆಗೋರಂದ್ಮೇಲೆ ಇನ್ ನಮ್ ಸುಬ್ಬಣ್ಣನ್ ಗತಿ ಅಷ್ಟೇ. ನಿಜಾನ? ಆ ನಿಶನ್ ಲೆವೆಲ್ ಏನು ಅಂತ ನೀನೇ ನೋಡ್ತಿಯಲ್ಲಕ್ಕೋ. ಯಾಕೋ ನಿಂಗ್ ಕಾಂಪಿಟೇಷನ್ ಶುರು ಆಯ್ತು ಅನ್ಸುತ್ತೆ. ಓಯ್ ಸಾಯ್ಬಿಡ್ತೀನಿ. ನನಗೆ ಕಾಂಪಿಟೇಷನ್? ನಾನೆಲ್ಲಿ ಅವಳೆಲ್ಲಿ? ನೀನಿಲ್ಲಿ ಅವಳ ಬಾವನ್ ಮನೇಲಿ. ನಂಗೆ ಯಾಕೋ ಹುಡ್ಗಿನ್ ನೋಡ್ತಿದ್ರೆ ನೀನೇ ಅಡ್ರೆಸ್ ಗೆಲ್ದೆ ಹೋಗ್ತೀನೋ ಅಂತ ಡೌಟ್ ಆಗ್ತಿದೆ. ನಮ್ಮದು ಇಷ್ಟೊಂದು ಬ್ಲಾಕ್ ಮೇಲ್ ಮಾಡ್ತಾ ಇದನ್ನಲ್ಲ, ಐ ವಿಲ್ ಕಿಲ್ ಹಿಮ್. ಬೆಸ್ಟ್ ಮೊದಲು ಆ ಕೆಲಸ ಮಾಡು, ನಿನಗ್ ಜೀವಾವಧಿ ಆಗುತ್ತೆ. ಆಗ ನಂಬರ್ 2 ನಂಬರ್ 3 ಇಡೀ ಆಸ್ತಿನ ಅರ್ಧ ಭಾಗ ಪಾಲಾಕೊಂಡ್ಬಿಟ್ಟು ನುಂಗಿ ನೀರ್ ಕುಡಿದ್ ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಸಾಯಿಸ್ಬೇಕಾಗಿರೋದು ಅವನ್ನಲ್ಲ, ನಿನ್ನ. ಯಾಕಪ್ಪ? ತಂಗಿಗೂ ಭಾಗ ಕೊಡ್ಬೇಕು ಅಂತ ಏನೇನೋ ಹೇಳಿ ಫಿಟ್ಟಿಂಗ್ ಇಟ್ಟಿದ್ಯಲ್ಲ. ಫಿಟ್ಟಿಂಗ್ ಎಲ್ಲ ಕೊಡು, ಫ್ಯಾಕ್ಟ್. ಒಳ್ಳೆ ಕೇಶ್ವ ನೀನು. ನೀನ್ ಹೇಳಿದ್ದನ್ನ ಅವ್ನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅದಕ್ಕೆ ನಾವು ಬದ್ಕೊಂಡ್ವಿ. ಇಲ್ಲ ಅಂದಿದ್ರೆ. ಹಲೋ, ಹಾಯ್ ಡಾರ್ಲಿಂಗ್. ತಮ್ಮ ಅಂತ ಕರೆದ್ರಾ? ಹಾ ಕರೆದ್ವಿ. ಅದಕ್ಕೆ ಅವನು ಆಕಾಶದಲ್ಲಿ ತೇಲಾಡ್ತಾ ಮಗು ತರ ಆಗ್ಬಿಟ್ಟ. ಮತ್ತಿನ್ನೇನು, ತೊಟ್ಲಲ್ ಹಾಕಿ ಲಾಲಿ ಹಾಡ್ಬಿಡಿ. ಹಾಡಬೇಕಾಗಿರೋದು ಲಾಲಿ ಹಾಡಲ್ಲ, ಮದುವೆ ಹಾಡು. ನೋಡೆ, ಇನ್ 21 ದಿನಕ್ಕೆ ಅವನ್ ತಂಗಿ ಮದುವೆ. ನಾವೆಲ್ಲರೂ ಆ ಮದುವೆಲಿದ್ದು ಅವನ್ ತಂಗಿ ಮದುವೆ ಮಾಡಿದ್ರೇನೆ ಅವ್ನ್ ಸೈನ್ ಮಾಡೋದಂತೆ. ಏನು ತಂಗಿನ? ಮತ್ತೆ ತಂಗಿ ಅವಳು ಮದ್ವೆ? ಏನ್ರಿ ಇದು ಹೊಸ ಫಿಟ್ಟಿಂಗು? ಹೂ ಕಣೆ, ನಮ್ಮಪ್ಪ ಅವಾಗ ಇಟ್ಟಿದ್ ಬಾಂಬು ಈಗ ಬ್ಲಾಸ್ಟ್ ಆಗ್ತಾ ಇದೆ. ನಮ್ಮಪ್ಪನಿಗೆ ಇನ್ನೊಬ್ಬ ಮಗಳು ಇದ್ದಾಳೆ. ಮತ್ತೇನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಅರ್ಥ ಆಗ್ತಾ ಇಲ್ಲ ರೀ. ಇದ್ರಲ್ಲಿ ಅರ್ಥ ಆಗೋಂತದ್ದು ಏನಿದೆ? ಜಸ್ಟ್ 21 ಡೇಸ್ ತಾನೆ, ಏನು ಪರವಾಗಿಲ್ಲ. ಅಲ್ಲೇ ಇದ್ದು ಮದ್ವೆ ಮಾಡಿಸಿ ಸೈನ್ ಮಾಡಿಸ್ಕೊಂಡ್ ಬನ್ನಿ. ಅರ್ಥ ಆಯ್ತಾ? ರೆಹಮಾನ್ ಸ್ಟೈಲಲ್ಲಿ ಹಾಡ್ರಿ, ನಿಮ್ಗೊಳ್ಳೆ ಫಲ ಸಿಗುತ್ತೆ. ಇನ್ನೇನ್ ಮಾಡೋದು, ಹಾಗೆ ಮಾಡೋಣ ಬಿಡು. ಏನಂದ್ರು ನಿಮ್ ನೈಫ್ಗಳು? ಅದೇ ನಿಮ್ ವೈಫ್ಗಳು ಏನಂದ್ರು ಅಂದೆ. ಇಷ್ಟು ದೂರ ಬಂದ್ಮೇಲೆ ಇನ್ನೇನ್ ಮಾಡೋದು? ನೋಡ್ರೋ, ಅವನ್ ತಂಗಿ ಮದುವೆಗಿರೋದು ಜಸ್ಟ್ ಇನ್ 21 ದಿನ, ಜಸ್ಟ್ 21 ಡೇಸ್. ಆ ಸುಬ್ಬು ಹೇಳದಂಗೆ ಕೇಳೋಣ ಬಿಡಿ. ಹಾ, ನಂದು ಸೇಮ್ ಡೈಲಾಗ್. ಅದ್ ಸರಿ, ಈ ಹಳ್ಳಿಲಿ ಇಷ್ಟೊಂದ್ ದಿನ ಇದ್ಕೊಂಡು ಮದುವೆ ಕೆಲಸ ಹೇಗ್ ಮಾಡೋದು? ಹೇ ಬ್ರದರ್, ನಾವು ಜಸ್ಟ್ ನಿಂತ್ಕೊಳ್ಳೋಣ, ಡಾಲರ್ಸ್ ನ ಬಿಸಾಕೋಣ. ವರ್ಕರ್ಸ್ ನನ್ ಮಕ್ಳು ನಾವು ಮಾಡೋ ಕೆಲ್ಸನ ಅವ್ರು ಮಾಡ್ತಾರೆ. ಸಿಂಪಲ್. ಓ ಡಾಲರ್ ಬೇಸಿ ಬೋಲೋ ತಾರಾರಾರ ಬೋಲೋ ತಾರಾರಾರ. ಕಿಟ್ಟಪ್ಪ, ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. 2,000 ರೂಪಾಯಿ ಇದೆ. ಅಜ್ಜಿ ಸಾಕಾ? ಸಾಕಪ್ಪ, ಬರೋ ತಿಂಗಳು ವಾಪಸ್ ಕೊಟ್ಬಿಡ್ತೀನಿ. ಅದ್ರ ವಿಚಾರ ಯಾಕೆ, ಹೋಗಿ. ಏನಪ್ಪ ರಾಮಚಂದ್ರ? ಸುಬ್ಬಣ್ಣ, ಹೆರ್ಗಿಗೆ ಅಂತ ಮಗಳು ಮನೆಗೆ ಬಂದೋಳ್ ಕಣಪ್ಪ. ಆದಷ್ಟು ಬೇಗ ತಾತ ಆಗ್ತಿದ್ಯಾ? ಹೌದು ಸುಬ್ಬಣ್ಣ, ಮಗಳಿಗೆ ಹಾಲ್ ಬೇಕಾಗಿತ್ತು. 1-2 ತಿಂಗಳು ದಿನ ಬಂದು ಹಾಲ್ ತಗೊಂಡ್ ಹೋಗ್ತೀನಿ ಕಣಪ್ಪ. ನೀನೇನು ಬರದ್ ಬೇಕಾಗಿಲ್ಲ, ಈ ಹಸುನ್ ತಗೊಂಡು ನಿಮ್ ಮನೇಲೆ ಕಟ್ಕೋ. ಮಗಳಿಗೆ ಹೆರಿಗೆ ಆಗಿ ಮೊಮ್ಮಗು ದೊಡ್ಡದಾಗಿ ಚೆನ್ನಾಗಿ ಓದಿ ಕಾಲೇಜ್ ಹೋಗಿ ಆಫೀಸರ್ ಆಗಿ ಅವನಿಗೆ ಮದ್ವೆ ಆಗಿ ಅವನ್ ಹೆಂಡತಿ ಹೆರಿಗೆಗ್ ಬಂದು ಛೇ ಇಷ್ಟೆಲ್ಲ ಯಾಕೆ? ಆ ಹಸುನ ನೀನೇ ಇಟ್ಕೋ ಅಂತ ಹೇಳ್ಬಿಡು. ಏಯ್, ನಿಂದು ತುಂಬಾ ಜಾಸ್ತಿ ಆಯ್ತು, ಬಾಯಿಗೆ ಬೀಗ ಹಾಕು. ಓ ಸಂದಾಗಿ ಹೇಳಿದೆ ಸುಬ್ಬಣ್ಣ ನೀನು. ಇವಳು ಬಾಯಿಗೆ ಬೀಗ ಹಾಕ್ತಳ, ಈ ಬಾಯಿನ ಇದು ಬೊಂಬಾಯಿ. ಆಯ್ತು, ಹೀಗೆ ದಾನ ಧರ್ಮ ಮಾಡ್ಕೊಂಡು ಮನೆ ಮಠ ಹೊಲ ಎಲ್ಲಾನು ಮಾಡ್ಕೊಂಡು ನಮ್ಮ ಅಕ್ಕನ ಅವ್ರ ಮಕ್ಕಳನ್ನ ನಮ್ಮನ್ನೆಲ್ಲ ಅನಾಥರಾಗ್ ಮಾಡ್ಬೇಕಂತಿದ್ಯಾ? ಸರಿಯಾಗಿ ಕೇಳ್ದೆ ಮಗ. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೆಲ್ಲಾ ಆಸ್ತಿ ನಾಶ ಆಗ್ತಿದ್ರೆ ನಾನ್ ಸರ್ವನಾಶ ಆಗೋಗ್ತೀನಲ್ಲಪ್ಪೋ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ಅದನ್ನ ನಾವ್ ಸಂಪಾದನೆ ಮಾಡಿದ್ದು ಕೊಡ್ತಾ ಇದೀವಿ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಗುರು, ನಿನ್ನತ್ರ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡೋಣ. ದೂರ ದೂರ ಬಂದ್ ಕೆಲ್ಸ ಮೊದ್ಲು ನೋಡು, ಓಪನ್ ಮಾಡು.
ತಗೋ 2 ಫೋಟೋ. ನಿನ್ ತಂಗಿಗೆ ಗಂಡ್ ನೋಡಿದೀನಿ. ಹುಡುಗರು ಚಾಕು ತರ ಇದ್ದಾರೆ. ಹೋಗಿ ತರಕಾರಿ ಕತ್ತರಿಸು. ಇಂಗ್ಲೆಂಡ್ನವ್ರಿಗೆ ಯುವರಾಜ್ ಸಿಂಗು 6 ಬಾಲ್ಗೆ 6 ಸಿಕ್ಸರ್ ಹೊಡೆದಂಗೆ ನೀವು ಕರ್ಕೊಂಬಂದಿರೋ ಪುಡಿ ರೌಡಿಗಳನ್ನೆಲ್ಲ ನಮ್ ಸುಬ್ಬಣ್ಣ ಚಚ್ಚಿ ಡಬ್ಬ ಮಾಡಿ ಊರ್ಗ್ ವಾಪಸ್ ಓಡಿಸ್ತಾರೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಕಣೆ. ಏಯ್ ನಾನು ಅವ್ರ ಮೇಲೆ ಕೈ ಮಾಡೋದು ಸಂಸ್ಕಾರವಂತರು ಮಾಡೋ ಕೆಲಸ ಅಲ್ಲ ಅಂತ ನಿಮ್ಮನ್ನ ಜೀವ ಸಹಿತ ಬಿಟ್ಟು ಕಳಿಸಿದಾನೆ. ಅದಕ್ಕೆ ಅವನ ಬಗ್ಗೆ ನೀವು ಹೆಮ್ಮೆ ಪಡ್ಬೇಕು, ಸಂತೋಷ ಪಡ್ಬೇಕು. ಹಲೋ, ಏನಾಯ್ತು? ಸೈನ್ ಹಾಕದ್ನಾ? ಇಲ್ಲ ಕಣೆ, ನಾವು ಕರ್ಕೊಂಡೋಗಿದ್ವಲ್ಲ ರೌಡಿಗಳು, ಅವ್ರನ್ನೆಲ್ಲ ಹಣಗ ನೀರ್ಗ ಮಾಡ್ದ. ಹಾಗಾದ್ರೆ ಏನ್ ಮಾಡ್ತೀರಾ? ಹೇ, ಅವನು ನಮ್ಮನ್ನ ತಮ್ಮ ಅಂತ ಕರಿಬೇಕು ಅಂತ ಹೇಳ್ತಿದ್ದಾನೆ. ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಿದೀವಿ. ಯೋಚನೆ ಮಾಡಿ ಮಾಡಿ ನೀವ್ ಸಾಧಿಸೋದು ಏನೂ ಇಲ್ಲ. ಇದೊಂದ್ಸಲ ತಮ್ಮ ಅಂತ ಕರೆದ್ಬಿಡಿ. ಅವನ್ನ ತಮ್ಮ ಅಂತ ಕರಿಬೇಕಾ? ನೋ, ನೆವರ್. ಅಷ್ಟೊಂದು ಕೋಟಿ ನಮ್ ಕೈಗೆ ಬರ್ತಿರ್ಬೇಕಾದ್ರೆ ತೀರ್ಕೊಂಡು ತಿನ್ನೋನಾದ್ರೂ ಅಣ್ಣ ಅಂತ ಕರಿಬಹುದು ಅಂತ ಮಲೇಷ್ಯಾದಲ್ಲಿ ಒಂದು ಗಾದೆ ಇದೆ. ಈಗ ನೀವು ಇಂಡಿಯಾದಲ್ಲಿದ್ದೀರಾ. ಅವನ್ನ ತಮ್ಮ ಅಂತ ಕರೆಯೋದ್ರಲ್ಲಿ ನಷ್ಟ ಏನೂ ಇಲ್ಲ. ಪ್ರೀತಿಯಿಂದ ತಮ್ಮ ಅಂತ ಕರೆದು ಸ್ನೇಹ ಬೆಳೆಸಿ ಬೊಟ್ಟಿಲ್ ಹಾಕೊಂಡು ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಹೇಳಿದ್ ಗೊತ್ತಾಯ್ತಾ? ಉಗ್ರಿಂದ ಹೋಗೋದನ್ನ ಉಗ್ರಿಂದಾನೇ ತೆಗಿರಿ. ಕೊಡ್ಲಿ ಕೈ ಹಾಕ್ಬೇಡಿ. ಇದೊಂದ್ಸಲ ಕಾಂಪ್ರಮೈಸ್ ಆಗೋಣ. ನನಗೂ ಹಾಗೆ ಅನ್ಸ್ತಾ ಇದೆ. ಅವನ್ನ ಒಂದ್ಸಾರಿ ತಮ್ಮ ಅಂತ ಕರೆಯೋಣ. ಹೂ ಸ್ವಾದ ವಾಟ್ ಗೋಸ್. ನಡೀರಿ. ನಂದು ಸೇಮ್ ಡೈಲಾಗ್. ಇದು ಸೇಮ್ ಡೈಲಾಗ್ ಅಲ್ಲ, ಶೇಮ್ ಡೈಲಾಗು. ಯಾಕೆಂದ್ರೆ ಮೊದಲೇ ಈ ಒಳ್ಳೆ ಬುದ್ಧಿದ್ರೆ ಆ ಪುಡಿ ರೌಡಿಗಳು ಕೊಟ್ಟು ದುಡ್ಡು ಅದು ಉಳಿತಾ ಇತ್ತು. ಸುಬ್ಬಣ್ಣನ್ಗೆ ನಿಮ್ ಮೇಲೆ ಗೌರವ ಜಾಸ್ತಿ ಆಗ್ತಾ ಇತ್ತು. ಓಕೆ ಓಕೆ. ಅರೆಯೋ ಸಾಂಬಾ, ಇಲ್ಲೇ ನಿಂತೀನಲ್ವಾ? ಒಟ್ಟು ಎಷ್ಟ್ ತಂದಿದ್ಯಾ? 4. ಒಂದು ಹುಡುಗಿ 4 ಗಂಡ. ಈ ಡೈಲಾಗ್ ನ ಎಲ್ಲೋ ಕೇಳ್ದಂಗದಲ್ಲ. ನಮ್ಮ ಅಕ್ಕ ನೋಡಿದ್ದು ಒಂದೇ ಒಂದ್ ಸಿನಿಮಾ ಶೋಲೆ. ಅವಾಗ ನೋಡಿದ್ದು ಇನ್ನೂ ಗೆಪ್ತಿಗಿದ್ದತ. ರಾತ್ರಿ ಸಿಡಿ ಹಾಕೊಂಡ್ ನೋಡಿದ್ಲು. ಸಿಡಿ? ಅರೆಯೋ ಸಾಂಬಾ, ಅವ್ವ ಈಗ ಹೇಳು, ಮೊದಲನೇದ್ ಯಾವ್ದು? ಹೆಸರು ಚಿರಂಜೀವಿ, ಊರು ಬೆಂಗಳೂರು, ಸಾಫ್ಟ್ವೇರ್ ಇಂಜಿನಿಯರು. ಯಾವಾಗ ನೋಡಿದ್ರು ಲಾಲಿಪಾಪ. ಅದು ಲಾಲಿಪಾಪ್ ಅಲ್ಲ ಕಣವ, ಲ್ಯಾಪ್ಟಾಪ್ ಅಂತ. ಬೆಳ್ಳಾಗ ಒತ್ತಿದ್ರೆ ವಿಷಯ ಎಲ್ಲ ಹೊರಗ್ ಬರ್ತದಲ್ಲ ಅದು. ಅದೇ ಆ ಡಬ್ಬ ಇಟ್ಕೊಂಡು ಸೋಡಾ ಬುಡ್ಡಿ ಕನ್ನಡಕ ಹಾಕೊಂಡು ತಿರುಗ್ತಿರ್ತಾನೆ. ಬೇಡ. 2ನೇ ಫೋಟೋ. ಹೆಸರು ಮಹೇಶ್ ಬಾಬು, ಊರು ಮೈಸೂರು, ಡಾಕ್ಟ್ರು ಕಣವ. ಮಧ್ಯರಾತ್ರಿ ಆಪರೇಷನ್ ಅಂತ ಹೋದ್ರೆ ಮಾರನೇ ದಿನ ಮಧ್ಯಾಹ್ನ ಬರ್ತಾನೆ. ಒಳ್ಳೆ ಮೂಡ್ ನಲ್ಲಿದ್ರೆ ಇಂಜೆಕ್ಷನ್ ಅಂತಾನೆ. ಬೇಡ. 3ನೇ ಫೋಟೋ. ಹೆಸರು ನಾಗಾರ್ಜುನ್, ಇರೋದು ನ್ಯೂಯಾರ್ಕ್, ಪಾರಿನ್ ಗಂಡು, ಪಾರಿನ್. ಈ ಫಾರಿನ್ ಗೀರಿನೆಲ್ಲ ಬೇಡಮ್ಮ, ಲೋಕಲ್ ಬೇಕು, ಲೋಕಲ್. ಕಾವೇರಿ ನೀರ್ ಕುಡಿಯೋ ಕರ್ನಾಟಕದ ಗಂಡ್ ಬೇಕು. ಇವನು ಅಭಿಷೇಕ್ ಬಚ್ಚನ್ನ. ಮೊನ್ನೆ ದಿನ ಐಶ್ವರ್ಯ ರೈ ಜೊತೆ ಮದುವೆ ಆಯ್ತಲ್ಲ. ಇವನು ಆ ಅಭಿಷೇಕ್ ಅಲ್ಲ, ಇವನು ಸಚಿನ್. ಅಭಿಷೇಕ್ ಸಚಿನ್ ಬಳ್ಳಾರಿ. ಅವನು ಸಖತ್ತು ಮೈನ್ಸ್ಗಳಿವೆ. ಹೆಲಿಕಾಪ್ಟರ್ ಇದ್ಯಾ? ಹೆಲಿಕಾಪ್ಟರ್ ನ ಬುಕ್ ಮಾಡವ್ರೆ, ತಗೋತಾರೆ. ಕೊಂಡ್ಕೊಂಡ್ಮೇಲೆ ಯೋಚನೆ ಮಾಡೋಣ. ನೆಕ್ಸ್ಟ್. ಅಯ್ಯ ನಿಮ್ ಮನೆ ಛಾಯ ಹೋಗ. ನಾನುವೆ 6 ತಿಂಗಳಿಂದ ಗಂಡುಗಳನ್ನ ತೋರಿಸ್ತಾನೆ ಇವನೇ. ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅನ್ಬಿಟ್ಟು ಆಟಗಳಾಡ್ತಿದ್ದೀರಾ. ಇನ್ನೆಂತ ಗಂಡ್ ಬೇಕಮ್ಮ ನಿಂಗೆ? ಆಲ್ರೆಡಿ ನಮ್ಮ ಅಕ್ಕನ್ಗೆ ಗಂಡ್ ಫಿಕ್ಸ್ ಆಗೈತೆ. ಫಿಕ್ಸ್ ಆಗ್ಬಿಟ್ಟದ? ಹಂಗಾರ ಮದ್ವೆ ಗಂಡ ಯಾರ್ಗೆ? ನನ್ ಮದ್ವೆ ಮಾಡ್ಕೊಳ್ಳೋ ಗಂಡಿನ್ ತಂಗಿಗೆ. ಗಂಡನ್ ತಂಗಿಗ? ಹೌದು ಸಂಬಾ. ತಂಗಿಗ್ ಒಳ್ಳೆ ಗಂಡ್ ನೋಡಿ ಮದ್ವೆ ಫಿಕ್ಸ್ ಮಾಡಿದ್ರೆ ತಾನೇ ಬಾವನ್ನೆಲ್ಲ ಇನ್ನಲ್ಲಿ ಬಿಳ್ಸ್ಕೊಂಡ್ ತಾಳಿ ಕಟ್ಟಿಸ್ಕೊಳಕ್ ಆಗೋದು. ಆಗ್ಲೇ ಹೇಳೋದಲ್ವಾ? ಅಷ್ಟೇ ಮ್ಯಾಟ್ರು. ಆ ಹುಡುಗಿಗಾದ್ರೆ ಈ 4 ಜನ ಪೋರ್ಟಲ್ ಯಾವ್ದೋ ಒಂದು ಅಡ್ಜಸ್ಟ್ ಮಾಡ್ಬಿಡೋದಲ್ವಾ? ಸಾಂಬಾ, ಆ ಹುಡುಗಿ ಅಂದ್ರೆ ನಿನಗೆ ಅಷ್ಟ್ ಕೇವಲನಾ? ಆ ಹುಡುಗಿ ಯಾರ್ ಗೊತ್ತಾ? ಅಣ್ಣ, ಅವಳು ನಮ್ಮೂರ್ ಮಹಾಲಕ್ಷ್ಮಿ, ಅಣ್ಣನ್ ಪಾಲ್ಗೆ ಅನ್ನಪೂರ್ಣ ದೇವಿ. ಊರು ಅಂದ್ಮೇಲೆ ತಂಗಿ ಇರ್ತಾಳೆ, ತಂಗಿಗೊಬ್ಬ ಅಣ್ಣ ಇರ್ತಾನೆ. ಅದಕ್ಕೆ ಈ ಪಾರ್ಟಿ ಬಿಲ್ಡಪ್. ಈ ಊರ್ಗೆ ನೀನ್ ಹೊಸಬಾ,
ಅದಕ್ಕೆ ಬದ್ಕೊಂಡಿದ್ಯಾ? ನನ್ಗೆ ನಿನ್ ಶರ್ಟ್ ಕಲರ್ ಸಿಕ್ತಿದ್ದಷ್ಟು ಉದ್ದ ಇದ್ಯಾ, ಅದಕ್ಕೆ ನಿನ್ ಬಿಟ್ಟಿವ್ನಿ. ಇಲ್ಲ ಅಂದಿದ್ರೆ ಪುಣ್ಯಾತ್ಮ ಕಣಪ್ಪ. ಅದ್ ಸರಿ, ಅವ್ರ ಅಣ್ಣಿಂಗೆ ಆ ಪಾಟಿ ದೊಡ್ಡತನ ಅದೇನಿದ್ದೋ. ನಮ್ ಗುರು ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನೇ ಕಣೋ ಕಮಂಗಿ. ಎಲ್ರಿಗೂ ಹೊಲ ಇರ್ತಾವೆ, ಅದ್ರಲ್ಲಿ ಬೆಳೆದಿದ್ದನ್ನ ಎಲ್ರು ಮಾರ್ಕೋತಾರೆ. ಆದ್ರೆ ನಮ್ ಗುರು ತಮ್ ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳನ್ನೆಲ್ಲ ಕಷ್ಟದಲ್ಲಿರೋ ನಮ್ ಊರಿನ ಜನಕ್ಕೆಲ್ಲ ಹಂಚ್ತಾನೆ. ಯಾರ್ ಮನೇಲಿ ಅಕ್ಕಿ, ರಾಗಿ, ತರಕಾರಿ ಇಲ್ದಿದ್ರು, ಹೊಲದಲ್ಲಿ ಬೆಳೆ ಬೆಳೆದಿದ್ರು, ಅವ್ರ ಮನೆಗ್ ನೆಂಟ್ರು ಬಂದ್ರು, ಅವ್ರಿಗೆ ನಮ್ ಗುರುನೇ ಸಹಾಯ ಮಾಡ್ತಾನೆ. ಆ ಮನೇಲಿರೋ ದನಕರುಗಳಿಂದ ನಮ್ಮ ಊರಿನ ಮಕ್ಕಳೆಲ್ಲ ಹಾಲು ಕುಡಿತಾರೆ, ಮೊಸರು ಬೆಣ್ಣೆ ತಿಂತಾರೆ. ಯಾರ್ ಮನೇಲಾದ್ರೂ ಮದ್ವೆ ನಡೆದ್ರೆ ದೊಡ್ಡಣ್ಣನ್ ಥರ ನಿಂತ್ಕೋತಾನೆ. ಸಾವಾದ್ರೆ ಕಣ್ಣೀರೊರ್ಸಿ ಚಟ್ಟ ಹೊತ್ತು ಅವ್ರಿಗೆಲ್ಲ ಧೈರ್ಯ ತುಂಬ್ತಾನೆ. ಅರ್ಥವಾಯ್ತು ಬಿಡಮ್ಮ. ಇಂಥ ಬಂಧು ಮಿತ್ರ ಊರ್ಗೊಬ್ಬ ಇದ್ರೆ ಊರೇ ಸುಭಿಕ್ಷವಾಗಿರುತ್ತೆ. ನಾನು ಸಹ ಈ ಊರಿಗೆ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಸೆಟ್ಲ್ ಆಗ್ಬಿಡ್ತ್ಯಾ? ನನ್ ಗಂಡ ಮಾಡೋ ಸಂಪಾದನೆನ ಪುಕ್ಸಟೆ ತಿನ್ಬೇಕು ಅಂತಿದ್ಯಾ? ಸಾಸ್ಬಿಡ್ತೀನಿ. ಅಂತ ಒಳ್ಳೆ ಗಂಡಿಗಿಂತ ಗೈಯಾಳಿ ಸಿಕ್ಕಿದ್ರೆ ಪಾಪ ಅಂದ. ಏನಂದೆ? ಏನಿಲ್ಲ, ಯಾವ್ದಾದ್ರು ಒಂದ್ ಒಳ್ಳೆ ಗಂಡು ಹುಡ್ಕೊಂಬರ್ತೀನಿ ಅಂತಂದೆ. ಹಂಗ ಬಾ ದಾರಿಗೆ ನಡಿ. ನಿನ್ನಂತ ಗೈಯಾಳಿಗೆ ನಾವು ಗಂಡು ಹುಡ್ಕೊಂಬಂದ್ಬಿಟ್ರ ನಾವು ಉದ್ದಾರ. ಆಹಾ ಮಹಾಲಕ್ಷ್ಮಿ, ಏನಿದು ಹಣ ಕಾಣಿಸ್ತಾ ಇದೆ? ಮನುಷ್ಯನ ಯಂತ್ರನ ನಡೆಸೋ ಇಂಧನ 24 lakhs, 25 ಲಕ್ಷ ಇದೆ. ಇದೆಲ್ಲ 1,000 ರೂಪಾಯಿ ನೋಟು ತಗೋ. ಇದು ನನ್ಗೆ ಯಾಕೆ ಕೊಡ್ತಾ ಇದ್ದೀರಾ? ಹಬ್ಬ ಮಾಡ್ಕೋ, ಕಾರ್ ಕೊಂಡ್ಕೋ, ಮನೆ ಮಾಡ್ಕೋ. ಮನೆನಾ? ಈ ಊರಲ್ಲಿ? ಬುದ್ಧಿ, ಈ ಊರಲ್ಲಿ ಮನೆ ತಗೊಳಕ್ ಬರೀ 25 ಲಕ್ಷನ? ಒಂದೇ ಒಂದ್ ಬಾತ್ರೂಮ್ ಇರೋ ಸಿಂಗಲ್ ಬೆಡ್ರೂಮ್ ಕಟ್ಸಕ್ ಆಗಲ್ಲ. ಒಂದೇ 1 ಕೋಟಿ ಕೊಟ್ಬಿಡಿ. ಹೇ, ತುಂಬಾ ಜಾಸ್ತಿ ಕೇಳ್ತಾ ಇದ್ಯಾ? ನಂಬರ್ 3, ಇದೇನಿದ್ರು ಬರೀ ಅಡ್ವಾನ್ಸ್ ನಾನು ಕೇಳ್ತಾ ಇರೋದು. ಕೆಲಸ ಆದ್ಮೇಲೆ ಬರೀ 10 ಕೋಟಿ, ಓನ್ಲಿ 10 crore. ದಿಸ್ ಇಸ್ ಟೂ ಮಚ್. ಕೂಲ್ ಡೌನ್ ಕೇಶವ. ಇಡೀ ಆಸ್ತಿನ 4 ಭಾಗ ಮಾಡಿದ್ರೆ ಒಬ್ಬೊಬ್ಬನಿಗೆ 150 ಕೋಟಿ ಬರುತ್ತೆ. 150 ಕೋಟಿಗೆ ಬ್ರೋಕರೇಜ್ ಅಂತ 10 ಕೋಟಿ ಕೊಡ್ತಿದ್ರೆ ಹೆಂಗೆ ಹೇಳಪ್ಪ ನೀನು? ಓಹೋ, ಮ್ಯಾಟರ್ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ಯಾ? ಎಷ್ಟೇ ಆಗ್ಲಿ, ನಾನ್ ಲಾಯರ್ ಅಲ್ವಾ, ಏನ್ ಪಿಗ್ಮಿ ಕಲೆಕ್ಟ್ರಾ? ಆಯ್ತಾಯ್ತು, ಇನ್ ಜಾಸ್ತಿ ಮಾತಾಡ. ಮೊದ್ಲು ಬೇರೆ ಬಿಲ್ ಬರ್ಸಿ, ಆಸ್ತಿನ ನಮ್ಮ ಊರೇ ಜನಕ್ಕೆ ಭಾಗ ಆಗೋ ರೀತಿ ಬರ್ಸಿ, ನೀವ್ ಕೇಳೋದಷ್ಟು ಕೊಟ್ಬಿಡ್ತೀವಿ. ಓಕೆ. ಆಮೇಲೆ ಏನು ಲೀಗಲ್ ಪ್ರಾಬ್ಲಮ್ಸ್ ಬರಬಾರ್ದು. ನೋ 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 ನೋ, ಏನು ಬರಲ್ಲಮ್ಮ. ನೀನ್ ಸುಮ್ನೆ ಇರು, ಏನ್ ಬಂದ್ರು ನಾನು ನೋಡ್ಕೋತೀನಿ. ನೀವು 10 ಕೋಟಿ ಕೊಡ್ತೀನಿ ಅಂದಿದ ತಕ್ಷಣನೇ ನನ್ಗೂ ಯಾಕೋ ಸ್ವಲ್ಪ ದುಡ್ಡು ಮಾಡ್ಬೇಕು ಅಂತ ದುರಾಸೆ ಶುರು ಆಗ್ಬಿಟ್ಟಿದೆ. ಹಳ್ಳಿಲಿರೋ ನಿಮ್ ತಮ್ಮ ಏನಾದ್ರು ಬಂದು ನಾನು 50 ಕೋಟಿ ಕೊಡ್ತೀನಿ ಅಂದ್ರೆ ನಾನು ಅವ್ರ ಕಡೆ ಶಿಫ್ಟ್ ಆಗ್ಬಿಡ್ತೀನಿ. ವಕೀಲ್ರೆ, ನೀವು ತುಂಬಾ ದ್ರೋಹ ಬಗೀತಾ ಇದ್ದೀರಾ. ನೀವೇನಾದ್ರೂ 10 ಕೋಟಿ ಜಾಸ್ತಿ ಕೊಟ್ರೆ ನಿಮ್ ಕಡೆ ಸೇರ್ಕೊಂಡ್ಬಿಡ್ತೀನಿ. ಇದು ಮಹಾ ಮೋಸ. ಹಣಕ್ಕಾಗಿ ಇಂತ ನೀಚ್ ಕೆಲ್ಸಕ್ಕೆ ಇಳಿತ್ಯಾ? ಸ್ವಾಮಿ ಕೇಶವಣ್ಣರೇ, ತಾವು ಮಾಡ್ತಾ ಇರೋದು ಇನ್ಯಾವ ಘನ ಕಾರ್ಯ? ನ್ಯಾಯಯುತವಾಗಿ ತಮ್ಮನಿಗೆ ಸೇರ್ಬೇಕಾಗಿರೋ 150 ಕೋಟಿನ ತಾವೇ ದಕ್ಕಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ. ನಾನ್ ಯಾರು ಅಲ್ಲ, ಸಂಬಂಧನೇ ಇಲ್ಲ, ಹಿಂದಲ್ಲ ಮುಂದಲ್ಲ. ನಾನ್ ಬರೀ 10 ಕೋಟಿ ಕೇಳೋದ್ರಲ್ಲಿ ತಪ್ಪೇನಿದೆ ಕೇಶವ? ನೀನ್ ಇಂಥ ಮೂರ್ಖತನ ಮಾಡಕ್ ನಿಂತ್ಕೊಂಡ್ರೆ ನಾವ್ ಇನ್ನೊಬ್ಬ ಲಾಯರ್ನ ಇಟ್ಕೊಂಡು ಹೈಕೋರ್ಟಿಗೆ ಹೋಗ್ತೀವಿ. ನಾನ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಅಲ್ಲೂ ಆಗ್ಲಿಲ್ಲ ಅನ್ಕೋ ಕೇಶವ, ನಾನ್ ಲಂಡನ್ ಕೋರ್ಟ್ ವರ್ಗೂ ಬರ್ತೀನಿ. ಹಾರನ್ ಮಾರೋ. ಏಯ್, ಸೈಡ್ ಹೋಗ್ರೋ. ಅಯ್ಯ, ಅದ್ ಯಾಕೆ ಹಿಂಗ ಹಾರ್ನ್ ಹೊಡ್ಕೊಂಡು ಅರ್ಕಂತೀಯ? ಏನ್ ಜನಗಳ ಮೇಲೆ ಎಕ್ಕಿಸ್ತೀಯ? ಇರಯವಸಿ ಏನ್ ಕಣ್ ಕಾಣಕ್ಕಿಲ್ವಾ? ಅಣ್ಣ, ಇವ್ರೆ ಅಣ್ಣ, ನಮ್ ಸುಬ್ಬಣ್ಣನ ಹೊಡೆಯೋದಕ್ಕೆ ರೌಡಿಗಳು ಕರ್ಕೊಂಡ್ ಬಂದಿದ್ದು ಇವ್ರೆ. ತಗ್ಲಾಕೊಂಬಿಟ್ರು ನನ್ ಮಕ್ಳು. ಆವತ್ತು ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋದ್ರಿ. ಇವತ್ತೈತೆ ನಿಮ್ಗೆ ಊರ್ ಹಬ್ಬ. ನಮ್ ಕೈ ಸಿಕ್ಕಿದ್ರೆ ಸತ್ತಂಗೆ. ಏನಿಲ್ಲ ಮಕ್ಕ ನೋಡ್ತಿದ್ರಾ? ನಾನ್ ಕಿಕ್ಕಲ್ಲ. ಇದು ಕಾಸ್ಟ್ಲಿ ಕಾರು. ನಿನಗೆ ನಿನ್ನ ಕಾರ್ ಕಾಸ್ಟ್ಲಿ ಇರ್ಬೋದು, ನಮ್ಗೆ ನಮ್ ಸುಬ್ಬಣ್ಣ ಕಾಸ್ಟ್ಲಿ ಕಣಯ್ಯ. ಮಕ್ಕ ಎಲ್ಲ ನೋಡ್ತಾ ಇದ್ರ. ದಯವಿಟ್ಟು ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ. ಇದು ನಮ್ ಕುಟುಂಬದ ಸಮಸ್ಯೆ. ಗುರು, ನಿನ್ ಕುಟುಂಬದ ಸಮಸ್ಯೆ ಅಂದ್ರು ಒಂದೇ, ನಮ್ ಊರ್ ಕುಟುಂಬದ ಸಮಸ್ಯೆ ಅಂದ್ರು ಒಂದೇ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮ್ನೆ ಇರು. ಹಂಗಲ್ಲ ಗುರು, ಸುಮ್ನೆ ಇರು. ಇವಾಗೇನ್ ಬಂದಿದ್ದು?
ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇವಾಗ ಆಗಲ್ಲ, ಸಂಜೆ ಮೇಲೆ ಸಿಗ್ತೀನಿ. ನೋನೋ, ನಮಗೆಲ್ಲ ಈವ್ನಿಂಗ್ ವರೆಗೂ ವೇಟ್ ಮಾಡಕ್ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ವರ್ಕ್. ನನಗೂ ಕಾಯಕ್ಕಾಗಲ್ಲ ಸ್ವಾಮಿ. ಇನ್ 10 ನಿಮಿಷದಲ್ಲಿ ನನ್ನ ತಂಗಿ ನಿಶ್ಚಿತಾರ್ಥ ಇದೆ. ತಂಗಿನ? ನಿನ್ಗೊಬ್ಳು ಬೇರೆ ತಂಗಿ ಇದ್ದಳ? ನಾನು ಒಬ್ಬನ್ಗೆ ಅಲ್ಲ, ನಮ್ ಎಲ್ರಿಗೂ ಸೇರಿ ಒಬ್ಳೆ ಮುದ್ದು ತಂಗಿ, ಹೆಸರು ಅನ್ನಪೂರ್ಣ. ಹೌದ್ರಪ್ಪ, ಆ ಹುಡುಗಿರು ನಿಮ್ಮ ಅಪ್ಪನ ಸ್ವಂತ ಮಗಳೇ. ಯಾಕೆ ಶಾಕ್ ಆಗ್ಬಿಟ್ರಾ? ಇಂಡಿಯನ್ ಮೇಡ್ ಫಾರಿನ್ ಬ್ರದರ್ಸ್. ಕೂಲ್ ಡೌನ್. ಇಷ್ಟೇನಾ? ಇಲ್ಲ ಇನ್ನೂ ಅಕ್ಕ ಇಕ್ಕ ಬುಕ್ಕ ಯಾರಾದ್ರೂ ಇದಾರ? ಓ ಮೈ ಡ್ಯಾಡ್, ಒಂದೇ ಒಂದು ದಿಕ್ಕು ತಪ್ಪಿಸೋ ವಿಲ್ ಬರೆದು ನಮ್ಮನ್ನೆಲ್ಲ ಹೆಲ್ ನಲ್ಲಿ ಕೆಡವಿ ನೀನ್ ಮಾತ್ರ ಹೆವನ್ ನಲ್ಲಿ ಅದೇನ್ ಸಂತೋಷ ಪಡ್ತಾ ಇದೆಯೋ ಐ ಡೋಂಟ್ ನೋ. ಡ್ಯಾಡ್, ನಂದು ಸೇಮ್ ಡೈಲಾಗ್. ಬ್ರದರ್ಸ್, ಎಂಗೇಜ್ಮೆಂಟ್ ನೀವು ಬನ್ನಿ. ನಾವು ಬರಲ್ಲ. ನಿಮ್ ಕೆಲಸ ಆಗೋರ್ಗು ನಾವೆಲ್ಲರೂ ಇಲ್ಲೇ ಕಾಯ್ತೀವಿ. ನಿಮ್ ಇಷ್ಟ. ಎಲ್ಲರೂ ನಡೀರಪ್ಪ. ನಡ್ರಪ್ಪ. ವಿಪರೀತ ಬಿಸಿಲು. ಬುದ್ಧಿ ಸುಬ್ಬನವ್ರು ಕೈತವ್ರೆ, ತಾವೆಲ್ಲ ಒಳಗ್ ಬರ್ಬೇಕು. ಬರಲ್ಲ, ಹೋಗ. ಅಯ್ಯೋ, ಹೇಳಿದ್ ಕೇಳಿಸ್ಲಿಲ್ಲ, ಗೆಟ್ ಔಟ್. ನಾನ್ ಕರ್ಕೊಂಬರ್ತೀನಿ, ನೀನು ಹೋಗು. ಈಗ ನೀವು ನನ್ನ ಮಾತು ಕೇಳದೆ ನಿಮ್ ಕರ್ಮ. ಬ್ರದರ್ಸ್, ಯಾಕೆ ಬಿಸಿಲು ಒಣಗ್ತಾ ಇದ್ದೀರಾ? ಒಳಗ್ ಬನ್ನಿ. ನಾವು ಬರೋದಿಲ್ಲ. ವಿ ಡೋಂಟ್ ಲೈಕ್ ದಿಸ್ ಬ್ಲಡಿ ಸೆಂಟಿಮೆಂಟ್ಸ್. ತಮ್ಗಳಿಷ್ಟ. ಬಿಸಿಲೇ ಒಣಗ್ತೀನಿ ಅಂದ್ರೆ ನಾನೇನ್ ಮಾಡಿ? ನೀವೀಗ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಅವನಿನ್ ಯಾವತ್ತೂ ಆಚೆ ಕಡೆ ಬರಲ್ಲ. ಅವನ ಅವಶ್ಯಕತೆ ಇರೋದು ಈಗ ಮುಖ್ಯವಾಗಿ ನಿಮಗೆ. ಸುಮಣ, ಇವ್ರು ಬರ್ತಾ ಇದಾರೆ. ಏನ್ ಹೇಳ್ತಿದ್ಯಾ? ಒಳ್ಳೇದೇ ಹೇಳ್ತಾ ಇದ್ದೀನಿ. ಬಾರೊಬ್ರು, ಬಾರೋ. ಬನ್ನಿ. ಬರೋ. ನೋಡಿ, ಜೀವನದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ನಿನ್ ತಮ್ಮನ ಲೈನಿಗೆ ತಗೊಂಡ್ಬಿಟ್ಟು ಒಂದೇ ಒಂದ್ ಸಿಗ್ನೇಚರ್ ತಗೊಂಡ್ಬಿಟ್ರೆ 600 ಕೋಟಿಗೆ ನೀವೇ ವಾರಸ್ತಾವ್ರು. ಕೂತ್ಕೊಳ್ಳಿ. ತಟ್ಟೆ ತಗೊಳ್ಳೋ, ನೀನ್ ಹಿರಿಯ.